ಕಡಿಮೆ ಬಡ್ಡಿ ದರದಲ್ಲಿ ನೀಡಲಾಗುತ್ತಿರುವ ಸಾಲದ ಸದುಪಯೋಗವನ್ನು ರೈತರು ಪಡೆದುಕೊಳ್ಳುವಂತೆ ಕಗ್ಗಲಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲಕ್ಷ್ಮೀನಾರಾಯಣಗೌಡ ಕರೆ ನೀಡಿದ್ದಾರೆ. ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರೈತರ ಜೀವನಕ್ಕೆ ಚೈತನ್ಯ ತುಂಬುವ ನಿಟ್ಟಿನಲ್ಲಿ ಬಿಡಿಸಿಸಿ ಬ್ಯಾಂಕಿನ ವತಿಯಿಂದ 3% ಬಡ್ಡಿ ದರದಲ್ಲಿ ಹಸು ಸಾಕಾಣಿಕೆಗೆ 1,20,000 ಸಾಲವನ್ನು ಇಲ್ಲಿಯವರೆಗೆ ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕುರಿ, ಕೋಳಿ, ಮೇಕೆ, ಹಸು ಸಾಕಾಣಿಕೆಗೆ ನೀಡಲಾಗುವ ಸಾಲವನ್ನು ಪಡೆದುಕೊಂಡು ತಮ್ಮ ಆರ್ಥಿಕ ಜೀವನವನ್ನು ಉತ್ತಮಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಕಳೆದ 3 ವರ್ಷದ ಹಿಂದೆ ಸ್ಥಾಪನೆಗೊಂಡ ನಮ್ಮ ಸಂಘವು ಆರಂಭದಲ್ಲಿ ಸಂಘಕ್ಕೆ ಒಂದು ಸ್ವಂತ ಕಚೇರಿ ಇಲ್ಲದಿದ್ದರೂ ಸಹ ಬಾಡಿಗೆ ಪಡೆದು ಕಾರ್ಯಾರಂಭ ಮಾಡಿದ ನಮ್ಮ ಸಂಘವು ಪ್ರಾಥಮಿಕವಾಗಿ 87 ಸದಸ್ಯರಿಗೆ 93,09,000, ಎರಡನೇ ಹಂತದಲ್ಲಿ 38 ಜನರಿಗೆ 50,06,000, ಮೂರನೇ ಹಂತದಲ್ಲಿ 45 ಜನರಿಗೆ 56,02,000 ಹಾಗೂ ನಾಲ್ಕನೇ ಹಂತದಲ್ಲಿ 83 ಜನರಿಗೆ 76,21,250 ಜನರಿಗೆ ಬೆಳೆ ಸಾಲವನ್ನು ರೈತರಿಗೆ 2,77,23,000ಗಳನ್ನು ನೀಡಲಾಗಿದೆ ಎಂದು ತಿಳಿಸಿದರು. ಎಂಟಿಎಸ್ ಸಾಲವಾಗಿ 61,21,000 ರುಗಳನ್ನು 55 ಜನರಿಗೆ ನೀಡಲಾಗಿದೆ. ಸ್ತ್ರೀಶಕ್ತಿ ಸಂಘದ 132 ಮಹಿಳೆಯರಿಗೆ 33 ಸಂಘಗಳಿಗೆ ನೀಡಲಾಗಿದ್ದು, ಇನ್ನೂ 3-4 ಸಂಘಗಳು ಸಾಲದ ಬೇಡಿಕೆಗೆ ಅರ್ಜಿ ಬಂದಿವೆ ಎಂದು ಹೇಳಿದರು. ಕಗ್ಗಲಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು ಹೊಸದಾಗಿರುವುದರಿಂದ ಪೀಠೋಪಕರಣಗಳ ಖರೀದಿಗಾಗಿ ಆರ್ಥಿಕ ಸಹಾಯ ಮಾಡುವಂತೆ ಕೇಂದ್ರ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯಲ್ಲಿ ಮನವಿ ಸಲ್ಲಿಸಲಾಯಿತು ಎಂದು ಹೇಳಿದರು. ಸಂಘದ ಕಾರ್ಯನಿರ್ವಾಹಕರಾದ ಡಿ. ಶ್ರೀನಿವಾಸ ಮೂರ್ತಿರವರು 2023-24ನೇ ಸಾಲಿನ ವಾರ್ಷಿಕ ವರದಿಯನ್ನು ಸಭೆಗೆ ಮಂಡಿಸಿದರು. ಹಾಗೆಯೇ 2024-25ನೇ ಸಾಲಿಗೆ ಮುಂಗಡ ಆಯವ್ಯಯವನ್ನು ಸಹ ಮಂಡಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೃಷ್ಣಪ್ಪ, ನಿರ್ದೇಶಕರಾದ ಜಿಎಂ ಮುದ್ದೇಗೌಡ, ಜಿಎಂ ಕಾಡೇಗೌಡ, ಸರಸ್ವತಿ ಕುಮಾರ್, ಯಶೋಧಮ್ಮ, ಕೆಜಿ ರವಿ, ಶಿವರುದ್ರಯ್ಯ, ಬಿಎಂ ಮುದ್ದುಕೃಷ್ಣ, ಜಿಎಂ ಮುನಿರಾಜು, ಬಿಡಿಸಿಸಿ ಬ್ಯಾಂಕಿನ ಆರೋಳ್ಳಿ ಘಟಕದ ಮೇಲ್ವಿಚಾರಕರಾದ ಬಿಎಸ್ ಅಶೋಕ್ ಸೇರಿದಂತೆ ಸಿಬ್ಬಂದಿಗಳಾದ ಕೆಎನ್ ಸುನೀತಾ ಪಾಲ್ಗೊಂಡಿದ್ದರು. ಈ ದಿವಸದ ಅಜೆಂಡಾ ಪ್ರಕಾರ ಕಾರ್ಯಕ್ರಮಗಳು ದೇವತಾ ಪ್ರಾರ್ಥನೆ, ಸ್ವಾಗತ ಭಾಷಣ, 23-24 ಸಾಲಿನ ವಾರ್ಷಿಕ ಮಹಾಸಭೆಯ ಮೀಟಿಂಗ್ ನೋಟಿಸನ್ನು ಓದಿ ರೆಕಾರ್ಡ್ ಮಾಡುವುದು ಹಾಗೂ ಇಂದಿನ ಮಹಾಸಭೆಯ ಮೀಟಿಂಗ್ ನಡವಳಿಕೆಯನ್ನು ಓದಿ ರೆಕಾರ್ಡ್ ಮಾಡುವುದು, 23-24 ಸಾಲಿನ ಜಮಾ ಖರ್ಚು, ಆಸ್ತಿ ಜವಾಬ್ದಾರಿ ತನಿಖೆ, ಲಾಭ ನಷ್ಟ, ವ್ಯಾಪಾರ ತನಿಖೆ ಓದಿ ಅಂಗೀಕರಿಸುವುದು, 24-25ನೇ ಸಾಲಿನ ಆಯವ್ಯಯ ಬಜೆಟ್ ಮಂಡಿಸುವುದು, 24-25ನೇ ಸಾಲಿನ ಲೆಕ್ಕ ಪರಿಶೋಧಕರನ್ನು ನೇಮಿಸಿಕೊಳ್ಳುವ ಬಗ್ಗೆ ಚರ್ಚಿಸುವ ಇತರೆ ವಿಷಯಗಳು ಅಧ್ಯಕ್ಷರ ಅಪ್ಪಣೆ ಮೇರೆಗೆ. ಅಧ್ಯಕ್ಷರ ಭಾಷಣ, ವಂದನಾರ್ಪಣೆ, ರಾಷ್ಟ್ರಗೀತೆ. ಈ ದಿವಸ ಈ ಮಹಾಸಭೆಗೆ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳು, ಶ್ರೀ ಕೃಷ್ಣಪ್ಪ, ಅಶೋಕ BS, ನಮ್ಮ ಬಿಡಿಸಿ ಬ್ಯಾಂಕಿನ ಮೇಲ್ವಿಚಾರಕರು, ಮ್ಯಾನೇಜರ್ ಸಾಹೇಬರು, ಎಲ್ಲರಿಗೂ ಕೂಡ ಈ ಒಂದು ಸಂಘದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಇದು ನಾವು ಈ ಸಂಘವನ್ನು ಕಟ್ಟಿ ಸುಮಾರು 3 ವರ್ಷಗಳು ಕಳೆದಿವೆ. ಈ 3 ವರ್ಷಗಳಿಂದಕ್ಕಿಂತ ಮುಂಚೆ ನಾವು ಈ ಸಂಘವನ್ನು ಸಂಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು, ಪ್ರವರ್ತಕರುಗಳು ಹಾಗೂ ಎಲ್ಲ ರೈತ ಬಾಂಧವರುಗಳು, ಆಯಾ ಗ್ರಾಮದ ನಾಯಕರುಗಳು ಎಲ್ಲರೂ ಭಾಳ ಶ್ರಮಪಟ್ಟು ಸುಮಾರು 2019 ಅದು ಕರೋನಾ ಕಾಯಿಲೆಯ ಒಂದು ಹಾವಳಿಯ ಮಧ್ಯೆ ಪ್ರತಿ ಗ್ರಾಮಗಳಿಗೆಲ್ಲ ಹೋಗಿ ಅಲ್ಲಿ ಸದಸ್ಯತ್ವಗಳನ್ನ ನೋಂದಾಯಿಸಿ ನಾವು ಈ ಸಂಘವನ್ನು ಸ್ಥಾಪಿಸಲು ಅನುವಾಯಿತು. ಆದರೂ ಕೂಡ ಅಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಡೆಪ್ಟಿ ರಿಜಿಸ್ಟ್ರಾರ್ ಅವರು ನಾವೊಂದು 10 ಲಕ್ಷ ರೂಪಾಯಿ ಕಲೆಕ್ಷನ್ ಶೇರ್ ಮಾಡಿದ್ದೀವಿ, ಅವರು ಆಗಲ್ಲ ನೋಂದಣಿ ಮಾಡೋಕ್ಕೆ ಅಂತೇಳಿ ವಾಪಸ್ ಕಳಿಸಿದ್ರು. ಮತ್ತೆ ತಿರ್ಗಾ ಬಂದು ಮತ್ತೆ ಊರುಗಳಿಗೆಲ್ಲ ಹೋಗಿ ಒಂದು 14 ಲಕ್ಷಕ್ಕೆ ತನಕ
ನಾವು ಹಣವನ್ನು ಶೇರ್ ಮುಖಾಂತರ ಸಂಗ್ರಹ ಮಾಡಿ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿದ್ವಿ. ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಇಲ್ಲಿ ಒಂದು ಜಾಗ ಇಲ್ಲ, ಇಲ್ಲಿ ಯಾವುದೇ ಪಂಚಾಯತಿ ಕಟ್ಟಡಗಳಿಲ್ಲ. ನಾವು ಯಾವುದೋ ಒಂದು ಬಾಡಿಗೆ ತಗೊಂಡು ನಾವು ಸ್ವಂತ ಖರ್ಚಿನಿಂದ ಅಲ್ಲಿ ಬಾಡಿಗೆ ಕೊಟ್ಕೊಂಡು ನಾವು ಶೇರ್ ಕಲೆಕ್ಷನು ಕಚೇರಿಯ ಕೆಲಸಗಳನ್ನ ಶುರು ಮಾಡಿದ್ವಿ. ಆನಂತರ ನಮಗೆ ಕಟ್ಟಡದ ಅತ್ಯಗತ್ಯ ಕಾಣಿಸ್ತಲ್ಲ, ಸಾಲಗಳ ಅರ್ಜಿಗಳು ವಿಲೇವಾರಿ ಮಾಡೋದು, ಸಾಲ ವಿತರಣೆ ಮಾಡೋದಕ್ಕೆ ಇವು ಎಲ್ಲಕ್ಕೂ ಕಚೇರಿಯ ಅವಶ್ಯಕತೆ. ಹಾಗೆ ನಾವು ಇಲ್ಲಿ ಡೈರಿ ಬಿಲ್ಡಿಂಗ್ ಇತ್ತು, ಡೈರಿ ಬಿಲ್ಡಿಂಗಲ್ಲಿ ನಾವು ಅವ್ರನ್ನ ಕೇಳಿದ್ವಿ. ಅವರು ಬಾಡಿಗೆಗೆ ಕೊಡ್ತೀವಿ, ಲೀಸು ಕೊಡ್ತೀವಿ ಅಂತ ಹೇಳಿದ್ರು. ಆ ಲೀಸ್ಗೋಸ್ಕರ ಹಾಗೆ ನಾವು ಎಲ್ಲ ನಿರ್ದೇಶಕರು ಸೇರಿಕೊಂಡು ಅದಕ್ಕೆ ಹಣ ಹೂಡಿಕೆ ಮಾಡಿ 3 ಲಕ್ಷಕ್ಕೆ ಲೀಸ್ ಹಾಕೊಂಡ್ವಿ. ಆನಂತರ ಮತ್ತೆ ನಮ್ಮ ಸಾಲ ಸೌಕರ್ಯಗಳನ್ನ ನಾವು ಪಡೆಯೋದಕ್ಕೆ ಅರ್ಜಿಗಳನ್ನೆಲ್ಲ ಸ್ವೀಕಾರ ಮಾಡಿ ಅವುಗಳನ್ನೆಲ್ಲನೂ ಬೆಂಗಳೂರು ಆರಹಳ್ಳಿ ಬಿ ಡಿ ಸಿ ಬ್ಯಾಂಕ್ ಮತ್ತು ಅಲ್ಲಿಂದ ಬೆಂಗಳೂರು ಮುಖ್ಯ ಕಚೇರಿ ಬಿ ಡಿ ಸಿ ಬ್ಯಾಂಕ್ ಅಲ್ಲಿಗೆ ಒತ್ತಾಕಿ ಅಲ್ಲಿಂದ ಆದೇಶ ತಗೊಂಡು ಆಮೇಲೆ ನಾವು ಈ ಒಂದು ಸಾಲವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಬೇಕಾದ್ರೆ ಮೊದಲನೇ ಹಂತದಲ್ಲಿ 8/2022 87 ಸದಸ್ಯರಿಗೆ ಸಾಲ ಕೊಟ್ವಿ. 93,90,00,000 ರೂಪಾಯಿಗಳು. ನೆಕ್ಸ್ಟ್ ಎರಡನೇ ಬ್ಯಾಚಲ್ಲಿ 12/2/24 38 ಜನಗಳ ಸಾಲ ಕೊಟ್ವಿ. 50,60,000 ರೂಪಾಯಿಗಳು. 18/1/23 ಮತ್ತೆ 42 ಜನಕ್ಕೆ ಸಾಲ ಕೊಟ್ವಿ. 56,52,000 ರೂಪಾಯಿಗಳು. ಮತ್ತೆ 25/7/2023 83 ಜನಕ್ಕೆ ಸಾಲ ಕೊಟ್ವಿ. ಅದರಲ್ಲಿ 76,21,000 ರೂಪಾಯಿ ಕೊಟ್ವಿ. ಒಟ್ಟಾರೆ ನಾವು 250 ಜನಕ್ಕೆ KCC ಸಾಲವನ್ನು, ಬೆಳೆ ಸಾಲವನ್ನು ಕೊಟ್ವಿ. ಅದರಲ್ಲಿ 2,77,23,000 ರೂಪಾಯಿಗಳು ಒಟ್ಟಾರೆ KCC ಸಾಲಕ್ಕೆ ಕೊಟ್ವಿ. ಒಟ್ಟು 250 ಜನ. MTL ಸಾಲಕ್ಕೆ ಬಂದಾಗ ನಾವು ಮಂಜೂರಾತಿ ಮಾಡಿಸ್ಕೊಂಡು ಹಸು ಸಾಲಗಳನ್ನ ಕೊಟ್ವಿ. 2/11/22 39,60,000 ರೂಪಾಯಿಗಳನ್ನ 34 ಜನಗಳಿಗೆ ಕೊಟ್ವಿ. ಮತ್ತು 15/11/22 21,60,000 ರೂಪಾಯಿಗಳನ್ನ 21 ಜನಕ್ಕೆ ಕೊಟ್ವಿ. ಒಟ್ಟಾರೆ 61,20,000 ಒಟ್ಟಾರೆ 55 ಜನಗಳಿಗೆ. SHG, ಈ SHG ಸಾಲ ಶ್ರೀಶಕ್ತಿ ಸಾಲ ಇದು ನಾವು 18/10/22 1 ಲಕ್ಷ ಕೊಟ್ವಿ ಪಾರ್ವತಮ್ಮ SHG ಗುಂಪಿಗೆ. ಮತ್ತು 2/11/22 ಕೊಟ್ವಿ 1 ಲಕ್ಷನ 2 ಮಹಾದೇಶ್ವರ SHG ಸಂಘಕ್ಕೆ. ಮತ್ತು 24/11/22 4,20,000 ರೂಪಾಯಿನ ಕೊಟ್ವಿ. ಮತ್ತು 16/3/22 ಅನ್ನಪೂರ್ಣೇಶ್ವರಿ SHGಗೆ 5 ಲಕ್ಷ ರೂಪಾಯಿಗಳು ಕೊಟ್ವಿ. ಮತ್ತು 16/3/22 ಶ್ರೀ ಮಹಾದೇವಮ್ಮ SHGಗೆ 5 ಲಕ್ಷ ಕೊಟ್ವಿ. 16/3/22 ಶ್ರೀ ಮಲ್ಲಿಕಾರ್ಜುನ SHG ಅವ್ರಿಗೆ 5 ಲಕ್ಷ ಕೊಟ್ವಿ. ಮತ್ತು 16/3/22 ಮಲ್ಲೇಶ್ವರಂ SHG 5 ಲಕ್ಷಗಳನ್ನ ಕೊಟ್ವಿ. 16/3/22 ಮಡಿವಾಳ ಮಾಚ SHG ಅವರಿಗೆ 16/3/22 ಕುಲದೈವ ಮಡಿವಾಳ SHGಗೆ 2 ಲಕ್ಷ ಕೊಟ್ವಿ. ಒಟ್ಟು 30,70,000 ರೂಪಾಯಿಗಳನ್ನ ನಾವು ವಿತರಣೆ ಮಾಡಿದ್ದೀವಿ. ಈ ಮೇಲ್ಕಂಡಂತೆ ಇಷ್ಟು ಹಣವನ್ನು ನಾವು ರೈತರಿಗೆ, ಅವರು ರೈತಾಪಿ ವರ್ಗದವರು ಅದನ್ನು ಉಪಯೋಗಿಸಿಕೊಂಡು ಜೀವನದಲ್ಲಿ ಚೇತರಿಸಿಕೊಂಡು ಚೆನ್ನಾಗಿ ಉದ್ಧಾರ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ವಿ. ಒಟ್ಟಾರೆ 12 ಶ್ರೀಶಕ್ತಿ ಸಂಘಕ್ಕೆ ಸುಮಾರು 132 ಮಹಿಳೆಯರಿಗೆ 33 ಲಕ್ಷಗಳು. ಇನ್ನು
ಒಂದು 3-4 ಸಂಘಗಳ ಅರ್ಜಿಗಳು ಬಂದಿದ್ದಾವೆ. ಒಂದು 10 ಲಕ್ಷ ರೂಪಾಯಿನ ಈಗ ನಾವು ಮತ್ತೆ ಕೊಡೋದ್ರಲ್ಲಿ ಇದೀವಿ, ನಾವು ಕೊಡ್ತೀವಿ ಅವರಿಗೆ. ಹೀಗಾಗಿ ರೈತರಿಗೆ BDCC ಬ್ಯಾಂಕ್ ವತಿಯಿಂದ ಹಸು ಸಾಲವಾಗಿ ಪ್ರತಿ ರೈತರಿಗೆ 3% ನಾವು ಸಾಲ ಕೊಡ್ತಾ ಇದ್ದೀವಿ. ಅದನ್ನು ನೀವು ಬೇರೆ ಬ್ಯಾಂಕ್ಗಳಿಗೆ ಹೋದರೆ ಅದು ಬಡ್ಡಿ ಜಾಸ್ತಿ ಇರ್ತದೆ. ಸೊ ಹಂಗಾಗಿ ನಿಮಗೆ 1,20,000 ರೂಪಾಯಿಗಳನ್ನ ನಾವು ನೀಡಿದ್ದೀವಿ ಈಗಾಗಲೇ 3% ಬಡ್ಡಿ ದರದಲ್ಲಿ. ಮತ್ತು ಮೊನ್ನೆ ಜಿಲ್ಲಾ ಕೇಂದ್ರ ಬ್ಯಾಂಕಲ್ಲಿ ಒಂದು ವಾರ್ಷಿಕ ಮಹಾಸಭೆ ನಡೆಯಿತು ಬೆಂಗಳೂರಿನಲ್ಲಿ. ಆ ಸಭೆಯಲ್ಲಿ ನಾವು ನಮ್ಮ ಕಗ್ಗಲಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹೊಸ ಸಂಸ್ಥೆಯಾಗಿದ್ದು ಅದಕ್ಕೆ ಆರ್ಥಿಕ ಸಹಾಯ ಮತ್ತು ಇನ್ನಿತರೆ ಪೀಠೋಪಕರಣ ಸಹಾಯ ಮಾಡಬೇಕು ಅಂತೇಳಿ ನಾವು ಅಲ್ಲಿ ಅಧ್ಯಕ್ಷರನ್ನ ಮುಂದೆ ಮನವಿ ಮಾಡಿದ್ವಿ. ಹಾಗೆ ನಮ್ಮ ಸಂಘಕ್ಕೆ 2,95,937 ರೂಪಾಯಿಗಳು ಬಡ್ಡಿ ಬರಬೇಕು ನಮಗೆ. ಅಲ್ಲಿಂದ ನಮಗೆ BDCC ಬ್ಯಾಂಕಿಂದ ಬಂದಿಲ್ಲ, ಹಾರೋಳಿ ಬ್ಯಾಂಕಿಂದ. ಮತ್ತು ನಮ್ಮ ಅಡಿಷನಲ್ ಬಾಬತ್ತು ಅಡಿಷನಲ್ ಶೇರ್ ಬಾಬತ್ತು 2,58,000 ಹಣ ಬರಬೇಕಾಗಿತ್ತು. ಈ ಹಣದ ಬಗ್ಗೆ ನಾನು ಬೇಡಿಕೆ ಇಟ್ಟಲ್ಲಿ ನಾವು ಸಂಘ ಭಾಳ ಆರ್ಥಿಕ ಸಂಕಟದಲ್ಲಿರೋವಾಗ ನಮ್ಮ ದುಡ್ಡನ್ನು ನೀವು ಇಟ್ಕೊಂಡ್ರೆ ನಾವು ಯಾವ ರೀತಿ ಸಂಘನ ಅಭಿವೃದ್ಧಿ ಪಡಿಸೋಕ್ಕೆ ಸಾಧ್ಯ, ರೈತರಿಗೆ ಅನುಕೂಲ ಮಾಡೋದು ಹೇಗೆ ಸಾಧ್ಯ ಅಂಥೇಳಿ ನಾನಲ್ಲಿ ಬೇಡಿಕೆ ಇಟ್ಟಾಗ ಅವರು 1 ವಾರ ಗಡುವು ತಗೊಂಡ್ರು. 1 ವಾರದಲ್ಲಿ ನಿಮ್ಮ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. 1 ವಾರದಲ್ಲಿ ಬರ್ತದೆ. ಇದ್ರ ಬಗ್ಗೆ ನಮ್ಮ ಮ್ಯಾನೇಜರ್ ಸಾಹೇಬರು ಫಾಲೋ ಮಾಡಿ ಆ ಹಣನ ತರಿಸಿ ನಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ಮುಂದಾಗಬೇಕು. ಈಗ ನಮಗೆ ರೈತರಿಗೋಸ್ಕರ KCC ಸಾಲ, ಕುರಿ ಸಾಲ, ಮೇಕೆ ಸಾಲ ಇತ್ಯಾದಿ ಸಾಲಗಳನ್ನ ನಮಗೆ ಕೊಡ್ತಾ ಇರೋದನ್ನು ನಮ್ಮ ರೈತರು ಭಾಳ ಸದುಪಯೋಗ ಪಡಿಸಬೇಕು. ನಿಮಗೆ ಇಷ್ಟೊಂದು ಕಡಿಮೆ ಬಡ್ಡಿಯಲ್ಲಿ ಎಲ್ಲೂ ಸಿಗೋದಿಲ್ಲ. ಅದನ್ನು ಉಪಯೋಗಿಸ್ಕೊಂಡು ನೀವು ದನ ಕರುಗಳು, ಕುರಿ, ಮೇಕೆ ಇವುಗಳೆಲ್ಲನೂ ಸಾಕೊಂಡು ನೀವು ಅಭಿವೃದ್ಧಿ ಹೊಂದಕ್ಕೆ ಈ ಕಡಿಮೆ ಬಡ್ಡಿ ಹಣವನ್ನು ಉಪಯೋಗಿಸ್ಕೋಬೇಕು. ಈ ಸಂಘ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯವಾಗಿ ರೈತರುಗಳು ಎಲ್ಲ ರೀತಿ ಸಾಲಗಳನ್ನ ನಮ್ಮಿಂದ ಏನೇನು ಸಿಗುತ್ತೆ ಎಲ್ಲ ಕಚೇರಿಯಲ್ಲಿ ಬಂದು ವಿಚಾರಿಸ್ಕೊಂಡು ಮಾಡಿ ತಗೊಂಡು ನೀವು ಅಭಿವೃದ್ಧಿ ಆದರೆ ಸಂಘ ಕೂಡ ಅಭಿವೃದ್ಧಿ ಆಯ್ತದೆ. ಅದರಿಂದ ಕರೆಕ್ಟು. ಅಭಿವೃದ್ಧಿಗೆ ನೀವು ಸ್ಪಂದಿಸಿದ್ರೆ ಸಂಘದ ಅಭಿವೃದ್ಧಿಗೆ ನೀವು ಅಭಿವೃದ್ಧಿ ಆಯ್ತೀರಿ. ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ, ನಮ್ಮ ಸಂಘನೂ ಬೆಳೆಯುತ್ತೆ. ಹಾಗಾಗಿ ನಮಗೆ ಇಲ್ಲಿ ನಮಗೆ ಶಾಲಾ ಕೊಠಡಿ ಅಲ್ಲ, ನಮ್ಮ ಕಟ್ಟಡ ಕಟ್ಟಲಿಕ್ಕೆ ನಿವೇಶನಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ನಾವು ಈಗಾಗಲೇ ನಾವು MLA ಇಕ್ಬಾಲ್ ಹುಸೇನ್ ಅವರಿಂದ ಶಿಫಾರಸು ಮಾಡಿ 3 ಗುಂಟೆ ನಿವೇಶನವನ್ನು ಮಂಜೂರು ಮಾಡಿಸಿದ್ದೀವಿ. ಅದು ಸದ್ಯದಲ್ಲೇ ನಮ್ಮಗಳಿಗೆ ಹಸ್ತಾಂತರ ಆಗೋದಲ್ಲಿದೆ. ಅದು ಆದಮೇಲೆ ನಾವು ಸ್ವಂತ ಕಟ್ಟಡನ ನಾವು ತಗೊಳ್ತೀವಿ. ಅದಕ್ಕೆ ಕಟ್ಟುವಂಥ ನಾವು ಬಾಡಿಗೆ ಕೂಡ ನಮಗೆ ಉಳಿತಾಯ ಆಗ್ತದೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳೇ ಹಾಗೂ ನಮ್ಮ ಇಲ್ಲಿ ಸಭೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ನಮ್ಮ ನೆಚ್ಚಿನ ರೈತ ಬಾಂಧವರೇ, 2023-24ನೇ ಸಾಲಿನ ಆಸ್ತಿ ಜವಾಬ್ದಾರಿ ತಕ್ತಿಯನ್ನು ಮಂಡಿಸ್ತಾ ಇದ್ದೀನಿ. ಸದಸ್ಯರಿಂದ ಸಂದಾಯವಾದ ಷೇರು 47,69,800, MTL ಷೇರು 6,06,000, ಸರ್ಕಾರದ ಷೇರು 16,000, ಕಟ್ಟಡ ನಿಧಿ 2,500,000, ಅಲ್ಪಾವಧಿ ಕಿಸಾನ್ ಸಾಲ 2,79,28,000. ಟೋಟಲು 247 ಸದಸ್ಯರು, ರೈತ ಸದಸ್ಯರು ಟೋಟಲ್ ಆಗಿ ನಮ್ಮ ಕಗ್ಲಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ 247 ಜನಕ್ಕೆ 2,77,23,000 ನೀಡಿದ್ದೀವಿ. ಹಾಗೆ SHG ಷೇರು 18,400 BDCC ಬ್ಯಾಂಕಲ್ಲಿದೆ.
ಲ್ಯಾಪ್ಟಾಪ್ ಮತ್ತು ಪ್ರಿಂಟರ್ 59,486. SHG ಸಾಲ 31/3/2024 26,66,945. ಮಧ್ಯಮಾವಧಿ ಸಾಲ 29,67,39. ಮತ್ತೆ ಅಂಗಡಿ ಸಾಲ 16 ಲಕ್ಷ ನೀಡಿದ್ವಿ. ಖರ್ಚು ಸಿಬ್ಬಂದಿ ವೇತನ 3 ಲಕ್ಷ, ಪ್ರಯಾಣ ಭತ್ಯೆ 12,850, ಲೇಖನ ಸಾಮಗ್ರಿ ಮುದ್ರಣ 3,450, ವಾರ್ಷಿಕ ಮಹಾಸಭೆ ಮತ್ತೆ ಸಾಮಾನ್ಯ ಸಭೆ ಖರ್ಚು 18,000, ವಿದ್ಯುತ್ ಬಿಲ್ 5,200, ಮುದ್ರಣ 12,000, ಬ್ಯಾಂಕ್ ಶೇರ್ 4,675, ಫರ್ಟಿಲೈಸರ್ ತರಬೇತಿ 12,500, ಇಂಟರ್ನೆಟ್ ರೀಚಾರ್ಜ್ 2,100, ಸಾದಿಲ್ವಾರ್ ವೆಚ್ಚ 1,487, ಬೈಲ ತಿದ್ದುಪಡಿ 4,980, ಜೆರಾಕ್ಸ್ 1,980, ಬ್ಯಾಂಕ್ ಚಾರ್ಜ್ 48 ರೂಪಾಯಿ, ಇತರೆ ಖರ್ಚು 1,715. ನಮ್ಮ ಸಂಘಕ್ಕೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಮೊತ್ತ, ಸರ್ಕಾರದಿಂದ KCC ಬಡ್ಡಿ 7,95,437 ರೂಪಾಯಿ ನಮ್ಮ ಸಂಘಕ್ಕೆ ಪಾವತಿಯಾಗಬೇಕು. ಹಾಗೆ ಸರ್ಕಾರದಿಂದ SHG 10,416 ರೂಪಾಯಿ ನಮ್ಮ ಸಂಘಕ್ಕೆ ಜಮಾ ಆಗಿದೆ. ಧನ್ಯವಾದಗಳು. ಭರಪೂರ್ವವಾಗಿ ನಿಮಗೆ ಸಾಲ ಸೌಲಭ್ಯಗಳನ್ನ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಈ ಕೃಷಿ ಬ್ಯಾಂಕಿಂದ, BDCC ಬ್ಯಾಂಕಿಂದ ಈ ಥರ. ಹಂಗಾಗಿ ಈ ಕುರಿ ಶೆಡ್ಡು ಮತ್ತು ಕುರಿ ಸಾಕಾಣಿಕೆಗೆ 1 ಎಕರೆ 20 ಗುಂಟೆ ಇದ್ರೆ ಸಾಕು ನಿಮಗೆ. ಅಷ್ಟಕ್ಕೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ. ಬಡ್ಡಿ ಎಷ್ಟು ಗೊತ್ತಾ? ಬರೀ 3%. ಅದೇ ನೀವು ನ್ಯಾಷನಲೈಸ್ ಬ್ಯಾಂಕ್ ಹೋಗಿ ಎಷ್ಟು % ಬಡ್ಡಿ ಹಾಕ್ತಾರೆ ಗೊತ್ತಾಗುತ್ತೆ. ಆದ್ದರಿಂದ ತಾವು ಈ ಥರ ಒಂದು BDC ಬ್ಯಾಂಕಲ್ಲೇ ನಿಮ್ಮ ವ್ಯವಹಾರಗಳನ್ನೆಲ್ಲ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಿ, ಸಂಘನೂ ಉದ್ಧಾರ ಆಗುತ್ತೆ, ಎಲ್ಲ ಆರೋಗ್ಯಕರವಾದ ವಾತಾವರಣ ಇರ್ತದೆ. ಆದ್ದರಿಂದ ತಾವು ಇನ್ನೊಂದೇನಪ್ಪ ಅಂದರೆ, ನೀವು ತಗೊಳ್ಳೋಂಥ ಸಾಲನ ಸಕಾಲದಲ್ಲಿ ಮರುಪಾವತಿ ಮಾಡಬೇಕು. ಇವತ್ತು ತಗೊಂಡ್ರೆ ಇನ್ನು ಮುಂದಿನ ವರ್ಷ ಇವತ್ತಿಗೆ ರಿನ್ಯೂವಲ್ ಮಾಡ್ಕೋಬೇಕು. ನೀವು ಮಾಡ್ಕೊಂಡಿಲ್ಲ ಅಂತ ಅಂದರೆ ಬಡ್ಡಿ ಶುರು ಆಗ್ತದೆ. ಈಗ ನಿಮ್ಗೆ ಕೊಡ್ತಾ ಇರೋದು ನಾವು ಬಡ್ಡಿ ಇಲ್ಲದೆ ಇರೋ ಸಾಲ, ಫ್ರೀ ಆಫ್ ಇಂಟ್ರೆಸ್ಟ್. ನಿಮ್ಗೆ 2 ಲಕ್ಷ ಕೊಟ್ಟರೆ ನಾವು 2 ಲಕ್ಷ ಅಷ್ಟೇ ಕಟ್ಸ್ಕೊಳ್ಳೋದು 1 ವರ್ಷಕ್ಕೆ. ನಿಮ್ಮ ಹತ್ರ ನಾವೇನು ಬೇರೆ ಇದು ತಗೊಳ್ಳೋದಿಲ್ಲ, ಬಡ್ಡಿ ತಗೊಳ್ಳೋದಿಲ್ಲ. ಹಾಗಾಗಿ ಬಡ್ಡಿ ಇಲ್ಲದೆ ಇರೋ ಸಾಲಕ್ಕೆ ನೀವು ಪ್ರತಿ ವರ್ಷ ನೀವು ಯಾವ ಇದು ಮಾಡಬಾರ್ದು. ನೀವೇನು ತಗೊಂಡಿದ್ರಿ 2 ಲಕ್ಷನ ಇಂಥ ದಿವಸದಲ್ಲಿ ಕಟ್ಬಿಟ್ರಿ, ನೀವು ಯಾರಿಗೂ ಏನೋ 1 ಪೈಸೆ ಕೊಡಬೇಕಾಗಿಲ್ಲ. ಆ 2 ಲಕ್ಷ ನೀವು ಬ್ಯಾಂಕ್ ಹಾಕ್ತೀರಾ, ನಿಮ್ಮ ಸಾಲ ಮತ್ತೆ ರಿನ್ಯೂವಲ್ ಮಾಡಿ ಮತ್ತೆ ಆ ದುಡ್ಡು ನಿಮ್ಗೆ ವಾಪಸ್ ಕೊಡ್ತಾರೆ. ಹೌದಲ್ವ ಸರ್? ಕೊಡ್ತೀವಿ. ಹಂಗಾಗಿ ತಾವು ಈ ರಿನ್ಯೂವಲ್ ಮಾಡೋ ವಿಚಾರದಲ್ಲಿ ಹಿಂದೆ ಮುಂದೆ ನೋಡಬೇಡಿ. ಅಕಸ್ಮಾತ್ ಏನೋ ಮಿಸ್ ಆಯಿತು ಅಂದರೆ ಬಡ್ಡಿ ಜಾಸ್ತಿ ಕವರ್ ಆಗಿಬಿಡುತ್ತೆ. ಅದು ಎಷ್ಟು % ಆಗುತ್ತೆ ಸರ್? ಅದು 14-18% ಬಡ್ಡಿ ಆಗಿಬಿಡುತ್ತೆ ಆಮೇಲೆ. ಹಂಗಾಗಿ ಅದನ್ನೆಲ್ಲ ತಲೆ ಮೇಲೆ ಹೊತ್ಕೊಳ್ಳುವಂಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡಿ. ಇದು ಸುಲಭವಾಗಿ ನಿಮಗೆ ಯಾವ ರೀತಿ ಸರಿನೋ ಅದನ್ನು ರಿನ್ಯೂವಲ್ ಮಾಡಿಸ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅಕಸ್ಮಾತ್ ನೀವು ಪ್ರಾಮಾಣಿಕವಾಗಿ ಕಟ್ಕೊಂಡು ಹೋಗ್ತಾ ಇದ್ರೆ ಸರ್ಕಾರ ಕೊಡುವಂಥ ನಿರ್ದೇಶನಗಳು, ಆದೇಶಗಳು ಬಂದಾಗ ಈಗ 2 ಲಕ್ಷ ಕೊಡ್ತೀವಿ ಅಥವಾ ಇನ್ನು ಸಂದರ್ಭಗಳು ಬಂದಾಗ ಇನ್ನೂ ಜಾಸ್ತಿ ಕೊಡ್ತೀವಿ. ಆದ್ದರಿಂದ ತಾವು ದಯವಿಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಯಾರೂ ಕೂಡ ಹಿಂದೆ ಮುಂದೆ ನೋಡಬೇಡಿ. ಕಟ್ಟಿದ್ರೇನು ಬಿಟ್ಟರೇನು ಅಂದ್ಕೊಳ್ಳೋಕೆ ಹೋಗಬೇಡಿ. ಹಾಕ್ಕೊಂಡ್ರೆ ನಿಮಗೆ ನಷ್ಟ ಆಗ್ತದೆ. ಈ 1-2 ಮನವಿನ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಟ್ಟೆ.